ಇದೇ ಯತ್ನಾಳು ಅಲ್ಲಿ RSS ಪುಡಾರಿಗಳನ್ನ ಕರ್ಕೊಂಡು ಯಾರನ್ನೋ ದುಷ್ಟಶಕ್ತಿನ ಕರ್ಕೊಂಡು ಚಪ್ಪಲ್ ತೂರಿ ಕಲ್ಲು ಹೊಡಿಸಿ ಪೊಲೀಸರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿ ನಮ್ಮ ಸಮಾಜದ ಅಮಾಯಕರನ್ನ ಹೊಡಿಸಿದ್ರಲ್ಲ ಇವರು. ಅಲ್ಲಿ ಕುತಂತ್ರ ರಾಜಕಾರಣ ಮಾಡಿದರು. ಏನೋ ಒಂದು ಪಕ್ಷಕ್ಕೆ ಸೀಮಿತವಾಗಿ ಹೋರಾಟ ಮಾಡಿದರು. ನಮ್ಮ ಸಚಿವರು ಹೋದರು, ಮಾದೇವಪ್ಪ ಹೋದರು, ಸುಧಾಕರ್ ಅವರು ಹೋದರು, ಲಕ್ಷ್ಮೀ ಹೆಬ್ಬಾಳ್ಕರ್ ಹೋದರು. ಅವ್ರಿಗೆ ಆಹ್ವಾನ ಕೊಟ್ಟಿವಿ ನಾವು, ಬಂದು ಮಾತುಕತೆ ಮಾಡಿರಿ ಅಂದರೆ ಬರಲಿಲ್ಲ. ಅಲ್ಲಿ ಉದ್ದೇಶಪೂರ್ವಕವಾಗಿ ಪುಡಾರಿಗಳನ್ನ ಬಿಟ್ಟು ಹೊಡಿಸಿ ನಮ್ಮ ಜನನ ಹೊಡಿಸಿದ ಮೇಲೆ ಏನಾಯ್ತು ಈಗ ಅವ್ರು ಹೇಳ್ತಾರೆ ನಾವು 2A ಕೇಳಿಲ್ಲ. ಯತ್ನಾಳ್ ಸ್ಟೇಟ್ಮೆಂಟ್ ಮಾಡಿದಾರಲ್ಲ, ನಾವು 2A ಕೇಳಿಲ್ಲ. ಮತ್ತು ಏನು ಕೇಳೋಕ್ಕೆ 3 ವರ್ಷ ಇವನು ಬೀದಿ ಒದರ್ತಿದ್ದ ರೋಡಲ್ಲಿ ಏನು ಒದರಿದ ಇವನು? ಯಾವ ಬ್ಯಾನರ್ ಹಾಕ್ಕೊಂಡು ಯಾವ ಬ್ಯಾನರಲ್ಲಿ ಅಡಿಯಲ್ಲಿ ಈ ಪೂಜ್ಯರು ಇವರು ಒದರಿದ್ರು? ಇವತ್ತು ಹೇಳ್ತಾರೆ ನಾವು ಮೀಸಲಾತಿನೇ ಕೇಳಲ್ಲ ಈ ಸರ್ಕಾರ ಇರೋರಿಗೆ ಅಂತ. ಬಿಡ್ರಿ, ಕೇಳಾಕಿದ್ದೀವಿ ಇಲ್ಲಿ. ಅವ್ರು ಬಿಟ್ರೆ ನಾವು ಬಿಡಲ್ಲ. ಸಮಾಜದವ್ರು ಇದ್ದೀವಿ, ಸಮಾಜದಲ್ಲಿ ಗುರ್ತಿಸ್ಕೊಂಡಿದ್ದೀವಿ, ಸಮಾಜವನ್ನು ಕಟ್ಟಿದ ಮನೆತನದಲ್ಲಿ ನಾನು ಬೆಳೆದಿದ್ದೀನಿ. ನಾನು ಮೀಸಲಾತಿ ಕೊಡಿಸ್ತೀನಿ. ನನಗೆ ವಿಶ್ವಾಸ ಇದೆ ನಮ್ಮ ಮುಖ್ಯಮಂತ್ರಿಗಳು ಕೊಡ್ತಾರೆ.